ನಮಸ್ಕಾರ. ಒಬ್ಬ ವ್ಯಕ್ತಿ ದೇವರ ಸ್ವರೂಪವಾಗಿ ಬದಲಾಗೋಕೆ ಹೇಗೆ ಸಾಧ್ಯವಾಗುತ್ತೆ? ಈ ದೇವತಾಶಾಸ್ತ್ರದ ಮೂಲ ಗ್ರಂಥದ ಪ್ರಕಾರ ಈ ಅದ್ಭುತ ಪರಿವರ್ತನೆಯ ಕೇಂದ್ರದಲ್ಲೇ ಪವಿತ್ರಾತ್ಮನ ಶಕ್ತಿಯಿದೆ. ಬನ್ನಿ, ಇವತ್ತು ಈ ಆಧ್ಯಾತ್ಮಿಕ ಪ್ರಯಾಣ ಹೇಗೆ ಸಾಗುತ್ತೆ ಅನ್ನೋದನ್ನ ಹಂತ ಹಂತವಾಗಿ ನೋಡೋಣ. ಸರಿ, ಈ ಪರಿವರ್ತನೆಯನ್ನ ಅರ್ಥಮಾಡಿಕೊಳ್ಳೋಕೆ ನಾವು ಮೊದಲು ಎರಡು ಮುಖ್ಯ ವ್ಯಕ್ತಿತ್ವಗಳನ್ನು ನೋಡಬೇಕು. ಮೂಲಗ್ರಂಥ ಹೇಳೋ ಪ್ರಕಾರ ಮೊದಲ ಆದಾಮನು ಕೇವಲ ಜೀವಂತ ಆತ್ಮ, ಅಂದ್ರೆ ಮರಣಕ್ಕೆ ಒಳಪಟ್ಟವನು. ಆದ್ರೆ ಇನ್ನೊಂದ್ ಕಡೆ ಕೊನೆಯ ಆದಾಮನು ಜೀವ ನೀಡುವ ಚೈತನ್ಯ, ಅಂದ್ರೆ ಮರಣವನ್ನೇ ಮೀರಿ ಹೊಸ ಜೀವನ ಕೊಡುವ ಶಕ್ತಿ. ಈ ವ್ಯತ್ಯಾಸವೇ ನಮ್ಮ ಇವತ್ತಿನ ಇಡೀ ಚರ್ಚೆ ಅಡಿಪಾಯ. ಹಾಗಿದ್ರೆ ನಮ್ಮ ಈ ಪಯಣದ ದಾರಿ ಹೇಗಿದೆ ಅಂತ ನೋಡೋಣ. ಮೊದಲು ನಾವಿಬ್ರು ಆದಾಮರ ಕಥೆಯಿಂದ ಶುರು ಮಾಡ್ತೀವಿ. ಆಮೇಲೆ ಈ ಬದಲಾವಣೆಯ ಹಿಂದಿರೋ ಅಸಲಿ ಶಕ್ತಿಯಾದ ಪವಿತ್ರಾತ್ಮನ ಪಾತ್ರವನ್ನ ಅನ್ವೇಷಿಸ್ತೀವಿ. ದೇವರ ಸ್ವರೂಪವಾಗಿ ಬದಲಾಗೋ ಪ್ರಕ್ರಿಯೆ ಹೇಗಿರುತ್ತೆ ಅಂತ ತಿಳ್ಕೊಂಡು ಹೃದಯದಲ್ಲಿ ಬರೆದ ಹೊಸ ಒಡಂಬಡಿಕೆಯ ಮಹತ್ವವನ್ನ ಅರ್ಥ ಮಾಡ್ಕೊಳ್ತೀವಿ. ಮತ್ತು ಕೊನೆಗೆ ಇದೆಲ್ಲ ಸೇರಿ ಒಂದು ಹೊಸ ಸೃಷ್ಟಿಯನ್ನ ಹೇಗೆ ಪೂರ್ಣಗೊಳಿಸುತ್ತೆ ಅಂತ ನೋಡೋಣ. ಹಾಗಿದ್ರೆ ನಮ್ಮ ಕತೆ ಶುರುವಾಗೋದೇ ಈ ಇಬ್ರು ಆದಾಮರಿಂದ. ಯಾರು ಈ ಮೊದಲ ಆದಾಮ್ ಮತ್ತು ಕೊನೆಯ ಆದಾಮ್, ಅವರ ವಿಧಿಗಳು ಯಾಕೆ ಇಷ್ಟೊಂದು ಮುಖ್ಯವಾಗುತ್ತೆ ನಮ್ಮ ಪ್ರಯಾಣಕ್ಕೆ? ಬನ್ನಿ, ಅದ್ರ ಬಗ್ಗೆನೇ ಮೊದಲು ನೋಡೋಣ. ನೋಡಿ, ಈ ಒಂದು ವಚನದಲ್ಲೇ ಎಲ್ಲನೂ ಸ್ಪಷ್ಟವಾಗುತ್ತೆ. ಮೊದಲ ಆದಾಮ್ ಅಂದ್ರೆ ಮರಣ ಹೊಂದುವ ಆತ್ಮ, ಅವನು ಸಾಯ್ತಾನೆ. ಆದ್ರೆ ಕೊನೆಯ ಆದಾಮ್ ಹಾಗಲ್ಲ, ಆತ ಜೀವ ನೀಡುವ ಚೈತನ್ಯ. ಮೂಲಗ್ರಂಥದ ಪ್ರಕಾರ ಮರಣ ಹೊಂದಿದ ಮೊದಲ ಆದಾಮನಿಗೆ ಮತ್ತೆ ಜೀವ ಕೊಡುವ ಶಕ್ತಿಯೇ ಈ ಕೊನೆಯ ಆದಾಮ್. ಇದು ಒಂದು ಅಂತ್ಯದ ಕಥೆಯಲ್ಲ, ಬದಲಿಗೆ ಅಂತ್ಯದಿಂದಲೇ ಶುರುವಾಗುವ ಒಂದು ಹೊಸ ಆರಂಭದ ಕತೆ. ಸರಿ, ಹಾಗಿದ್ರೆ ಒಂದು ಪ್ರಶ್ನೆ ಬರುತ್ತೆ. ಈ ಬದಲಾವಣೆ ಅಂದ್ರೆ ಮರಣದ ಸ್ಥಿತಿಯಿಂದ ಜೀವ ನೀಡುವ ಸ್ಥಿತಿಗೆ ಹೋಗೋದು, ಇದು ಹೇಗೆ ಸಾಧ್ಯ? ಇದರ ಹಿಂದಿರೋ ಅದ್ಭುತ ಶಕ್ತಿ ಯಾವುದು? ಮೂಲಗ್ರಂಥ ಹೇಳೋದು ಒಂದೇ ಉತ್ತರ, ಆ ಶಕ್ತಿಯೇ ಪವಿತ್ರಾತ್ಮ. ಬನ್ನಿ, ಈಗ ಅದರ ಬಗ್ಗೆನೇ ಮಾತಾಡೋಣ. ಪವಿತ್ರಾತ್ಮನನ್ನ ಸತ್ಯದ ಚೈತನ್ಯ ಅಂತ ಕರೀತಾರೆ. ಇದರ ಅರ್ಥ ಏನು ಗೊತ್ತಾ? ಇದರ ಹಿಂದಿರೋ ಒಂದು ಮುಖ್ಯವಾದ ಒಳನೋಟ ಅಂದ್ರೆ ಪವಿತ್ರಾತ್ಮನ ಸಹಾಯವಿಲ್ಲದೆ ದೇವರ ಆಳವಾದ ಉದ್ದೇಶಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಈ ಅರಿವೇ ಬದಲಾವಣೆಯ ಮೊದಲ ಮೆಟ್ಟಿಲು. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಒಂದ್ ರೀತಿ ಚೇನ್ ರಿಯಾಕ್ಷನ್ ಇದ್ದಾಗೆ. ನೋಡಿ, ಎಲ್ಲವೂ ಶುರುವಾಗುವುದು ಪವಿತ್ರಾತ್ಮನಿಂದಾನೇ. ಮೊದಲು ಆತ ದೇವರ ಪ್ರೀತಿಯನ್ನ ನಮ್ಮ ಹೃದಯದಲ್ಲಿ ತುಂಬುತ್ತಾನೆ. ಆ ಪ್ರೀತಿಯನ್ನ ನಾವು ಅನುಭವಿಸಿದ ಮೇಲೆ ನಾವು ದೇವರನ್ನ ಪ್ರೀತಿಸೋಕೆ ಶುರು ಮಾಡ್ತೀವಿ. ಆಮೇಲೆ ನೋಡಿ, ಆ ಪ್ರೀತಿಯೇ ನಮ್ಮನ್ನ ಯಾವುದೇ ಒತ್ತಾಯ ಇಲ್ಲದೆ ತಾನಾಗಿಯೇ ದೇವರ ಆಜ್ಞೆಗಳನ್ನ ಪಾಲಿಸೋ ಹಾಗೆ ಮಾಡುತ್ತೆ. ಸರಿ, ಈ ಪರಿವರ್ತನೆ ಅನ್ನೋದು ನಿಜವಾಗಿ ಹೇಗಿರತ್ತೆ? ದೇವರ ಸ್ವರೂಪವಾಗಿ ಬದಲಾಗೋ ಈ ಪಯಣದಲ್ಲಿ ನಾವು ಯಾವ ಹಂತಗಳನ್ನ ದಾಟಬೇಕು? ಬನ್ನಿ, ಅದನ್ನ ಈಗ ನೋಡೋಣ. ಮೂಲ ಗ್ರಂಥದಲ್ಲಿ 4 ಹಂತಗಳ ಪ್ರಕ್ರಿಯೆ ಬಗ್ಗೆ ಹೇಳಿದ್ದಾರೆ. ಮೊದಲು ಪಾಪ ಮಾಡಿದ ವ್ಯಕ್ತಿ ದೇವರ ಸ್ವರೂಪವನ್ನು ನೋಡ್ತಾನೆ. ಎರಡನೇದಾಗಿ ಆ ಸ್ವರೂಪವನ್ನು ಅನುಸರಿಸಿ ಶಿಲುಬೆಯ ದಾರಿಯಲ್ಲಿ ನಡಿತಾನೆ. ಹೀಗೆ ನಡಿತಾ ನಡಿತಾ ನಿಧಾನವಾಗಿ ಆ ಸ್ವರೂಪಕ್ಕೆ ಹೋಲೋಕೆ ಶುರು ಮಾಡ್ತಾನೆ. ಮತ್ತು ಕೊನೆಗೆ ಆತನೇ ದೇವರ ಸ್ವರೂಪವಾಗಿ ಬದಲಾಗ್ತಾನೆ. ಇದು ಒಂದೇ ದಿನದಲ್ಲೇ ಆಗೋ ಕೆಲಸವಲ್ಲ, ಇದೊಂದು ನಿರಂತರವಾದ ಪಯಣ. ನೋಡಿ, ಈ ವಚನ ಇದೇ ವಿಚಾರವನ್ನ ಇನ್ನಷ್ಟು ಗಟ್ಟಿ ಮಾಡುತ್ತೆ. ಹೊಸ ಮನುಷ್ಯನನ್ನು ಧರಿಸ್ಕೊಳ್ಳೋದು ಅಂದ್ರೆ ಏನರ್ಥ? ಅದು ಕೇವಲ ಹೊರಗಿನ ಬದಲಾವಣೆ ಅಲ್ಲ, ಬದಲಿಗೆ ಸೃಷ್ಟಿಕರ್ತನ ಸ್ವರೂಪಕ್ಕೆ ತಕ್ಕಂತೆ ಜ್ಞಾನದಲ್ಲಿ ಪೂರ್ತಿಯಾಗಿ ಹೊಸಬರಾಗೋದು ಅಂತ ಅರ್ಥ. ಇಲ್ಲಿವರೆಗೆ ನಾವು ಬಂದ ದಾರಿ ಇದೆಯಲ್ಲ, ಅದು ಈಗ ಒಂದು ಬಹಳ ಮುಖ್ಯವಾದ ತಿರುವಿಗೆ ಬಂದು ನಿಂತಿದೆ. ಇಲ್ಲಿ ನಮಗೆ ಒಂದು ಅದ್ಭುತವಾದ ರೂಪಕ ಸಿಗುತ್ತೆ. ಕಲ್ಲಿನ ಮೇಲಿನ ಕಾನೂನಿನಿಂದ ಹೃದಯದ ಮೇಲಿನ ಒಡಂಬಡಿಕೆಗೆ ಬದಲಾದ ಕತೆ ಇದು. ಹಾಗಿದ್ರೆ ಆ ಹಳೆಯ ನ್ಯಾಯ ಪ್ರಮಾಣದ ಉದ್ದೇಶವಾದರೂ ಏನಿತ್ತು? ಮೂಲಗ್ರಂಥ ಹೇಳೋ ಪ್ರಕಾರ ಅದರ ಕೆಲಸ ನಮ್ಮನ್ನು ರಕ್ಷಿಸೋದಾಗಲಿಲ್ಲ, ಬದಲಿಗೆ ಅದೊಂದು ಕನ್ನಡಿ ಥರ. ನಮ್ಮ ಪಾಪದ ಸ್ಥಿತಿ ಹೇಗಿದೆ ಅಂತ ತೋರಿಸಿ ನಮಗೊಬ್ಬ ರಕ್ಷಕ ಬೇಕು ಅನ್ನೋ ಅರಿವನ್ನ ಮೂಡಿಸೋದೇ ಅದರ ಕೆಲಸವಾಗಿತ್ತು. ಅದು ಕ್ರಿಸ್ತನ ಕಡೆಗೆ ಕೈ ತೋರಿಸುವ ಒಂದು ಮಾರ್ಗದರ್ಶಕ ಅಷ್ಟೆ. ನೋಡಿ, ಈ ಹೋಲಿಕೆ ಇದೆಯಲ್ಲ, ಇದು ಆ ದೊಡ್ಡ ಬದಲಾವಣೆಯನ್ನ ಎಷ್ಟು ಚೆನ್ನಾಗಿ ವಿವರಿಸುತ್ತೆ. ಒಂದು ಕಡೆ ಕಲ್ಲಿನ ಮೇಲಿನ ನ್ಯಾಯ ಪ್ರಮಾಣ, ಅದು ಹೊರಗಿನಿಂದ ಹೇರಿದ್ದು ಪಾಪವನ್ನ ತೋರಿಸ್ತಾ ಇತ್ತು, ಆದ್ರೆ ಅದನ್ನ ಪೂರ್ತಿಯಾಗಿ ಪಾಲಿಸೋಕೆ ಯಾರಿಂದಲೂ ಆಗ್ತಿರ್ದಿಲ್ಲ. ಇನ್ನೊಂದು ಕಡೆ ಹೃದಯದ ಮೇಲಿನ ಒಡಂಬಡಿಕೆ, ಇದು ಒಳಗಿನಿಂದ ಬರೋದು, ಇದು ಬಿಡುಗಡೆ ಕೊಡುತ್ತೆ, ಯಾಕಂದ್ರೆ ಅದನ್ನ ಬರೆದವರೇ ಸ್ವತಃ ಪವಿತ್ರಾತ್ಮ. ಸರಿ, ಈಗ ನಾವು ಈ ಇಡೀ ಪರಿವರ್ತನೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇದೆಲ್ಲದರ ಫಲಿತಾಂಶ ಏನು? ಪವಿತ್ರಾತ್ಮನ ಕೆಲಸದ ಕ್ಲೈಮ್ಯಾಕ್ಸ್ ಏನು? ಬನ್ನಿ, ನಮ್ಮ ಈ ಪಯಣವನ್ನ ಪೂರ್ಣಗೊಳಿಸೋಣ.
ಮತ್ತು ಕೊನೆಗೂ ನಾವು ಈ ಇಡೀ ಚರ್ಚೆಯ ಹೃದಯ ಭಾಗಕ್ಕೆ ಬರ್ತೀವಿ. ನಿಜವಾದ ಬದಲಾವಣೆ ಅಂದ್ರೆ ಏನು ಗೊತ್ತಾ? ಅದು ಪವಿತ್ರಾತ್ಮನ ಉಪಸ್ಥಿತಿ. ಆ ಉಪಸ್ಥಿತಿ ಇದ್ದಾಗ ನಾವು ನಿಯಮಗಳನ್ನ ಕೇವಲ ಹೊರಗಿನಿಂದ ಪಾಲಿಸಲ್ಲ, ಬದಲಿಗೆ ಹೃದಯದಿಂದ, ಒಳಗಿನಿಂದಾನೇ ಅದಕ್ಕೆ ವಿಧೇಯರಾಗ್ತೀವಿ. ರೋಮಾಪುರದ ಈ ಒಂದು ವಚನ ಇದೆಯಲ್ಲ, ಇದು ನಮ್ಮ ಇಡೀ ಪಯಣದ ಸಾರಾಂಶವನ್ನ ಹೇಳ್ಬಿಡುತ್ತೆ. ಅಂದ್ರೆ ಪಾಪ ಮತ್ತು ಮರಣದ ಹಳೆ ನಿಯಮದಿಂದ ಬಿಡುಗಡೆ ಸಿಕ್ಕಿ ಚೈತನ್ಯದ ಮೂಲಕ ಹೊಸ ಜೀವನ ಸಿಗೋದು. ಇದೇ ನೋಡಿ ಈ ಆಧ್ಯಾತ್ಮಿಕ ಪ್ರಯಾಣದ ಅಂತಿಮ ಗುರಿ. ಹಾಗಿದ್ರೆ ಈ ಇಡೀ ಚರ್ಚೆಯನ್ನ ನಾವೊಂದು ಆಳವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮೆಲ್ಲರ ಆಲೋಚನೆಗೆ ಹಚ್ಚುವಂತಹ ಪ್ರಶ್ನೆ ಇದು. ಹೃದಯದಿಂದ ಆಜ್ಞೆಗಳನ್ನ ಪಾಲಿಸೋದು ಅಂದ್ರೆ ಅದರ ನಿಜವಾದ ಅರ್ಥವಾದರೂ ಏನು?